ಈ ವರ್ಷ ಅವನ ಮಗ 5ನೇ ತರಗತಿ ಮುಗಿಸಿ 6ನೇ ತರಗತಿಗೆ ಹೋಗುತ್ತಿದ್ದಾನೆ. ಹೊಸ ವರ್ಷ, ಮಗನಿಗೆ ಹೊಸ ಯೂನಿಫಾರ್ಮ್ ಹಾಗೂ ಬೂಟು ಕೊಡಿಸಬೇಕಿತ್ತು. ಆ ದಿನ ಅವನ ಸಂಬಳ ಬಂದಿತ್ತು. ಮಗನನ್ನು ಕರೆದುಕೊಂಡು ಮಾರುಕಟ್ಟೆಗೆ ಹೋಗಿದ್ದ. ಮೊದಲು ಬೂಟು ಕೊಡಿಸಲು ಒಂದು ಅಂಗಡಿಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ ಬೂಟುಗಳ ಬೆಲೆ ತುಂಬಾ ಜಾಸ್ತಿ ಇರುತ್ತೆ. ಆ ಮಗ ಹೇಳ್ತಾನೆ, ಅಪ್ಪ, ನನ್ನ ಹಳೆ ಬೂಟು ಏನೂ ಆಗಿಲ್ಲ, ಚೆನ್ನಾಗಿ ಒರೆಸಿದರೆ ಅದೇ ಹೊಸದಾಗುತ್ತೆ. ಈ ವರ್ಷ ಹೇಗೋ ನಡೆಯುತ್ತೆ. ಇದೇ ದುಡ್ಡಲ್ಲಿ ತಾತನಿಗೆ ಹೊಸ ಕನ್ನಡಕ ಖರೀದಿ ಮಾಡೋಣ, ಸರಿಯಾಗಿ ಕಾಣಿಸ್ತಿಲ್ಲ ಅಂತಿದ್ರು. ಆ ತಂದೆ ಯೋಚಿಸ್ತಾನೆ, ಮಗ ತಾತನ್ನ ತುಂಬಾ ಹಚ್ಕೊಂಡಿರ್ಬೇಕು, ಅದಕ್ಕೆ ಬೂಟು ಬದಲು ಕನ್ನಡಕ ಕೇಳ್ತಿದ್ದಾನೆ. ಸರಿ ಅಂತ ಬಟ್ಟೆ ಕೊಡಿಸೋಕೆ ಅಂಗಡಿಗೆ ಹೋದರು. ಅಲ್ಲಿ ಆ ಮಗನ ಅಳತೆಯ ಬಿಳಿ ಅಂಗಿ ಕೊಡ್ತಾರೆ. ಆ ಹುಡುಗ ಅಂಗಿ ಹಾಕಿ ನೋಡಿದ್ರೆ ಅಚ್ಚುಕಟ್ಟಾಗಿ ಇತ್ತು, ಸರಿಯಾದ ಅಳತೆ. ಆದರೆ ಆ ಮಗ ಹೇಳ್ತಾನೆ, ಅಪ್ಪ, ಅಂಗಿ ಸ್ವಲ್ಪ ದೊಡ್ಡದಿರಲಿ. ತಂದೆ ಕೇಳ್ತಾರೆ, ಯಾಕೆ, ಈ ಅಂಗಿ ಸರಿಯಾಗಿದೆ. ಮಗ ಹೇಳ್ತಾನೆ, ಅಪ್ಪ, ನಾನು ಅಂಗಿನ ನಿಕ್ಕರ್ ಒಳಗಡೆ ಇನ್ಶರ್ಟ್ ಮಾಡಬೇಕು, ದೊಡ್ಡದಾದ್ರೂ ಪರವಾಗಿಲ್ಲ, ದೊಡ್ಡದಿದ್ರೆ ಮುಂದಿನ ವರ್ಷನೂ ಬರುತ್ತೆ. ನೋಡಿ, ಹಿಂದಿನ ವರ್ಷ ತಗೊಂಡಿರೋದು ಇನ್ನೂ ಚೆನ್ನಾಗಿದೆ, ಆದ್ರೆ ಚಿಕ್ಕದಾಗುತ್ತೆ ಅಂತ ಹಾಗೆ ಇಡಬೇಕಾಗಿದೆ. ಸ್ವಲ್ಪ ದೊಡ್ಡದಾದ ಅಂಗಿಯನ್ನು ತೆಗೆದುಕೊಂಡು ಇಬ್ಬರು ಮನೆ ಕಡೆ ಹೊರಟರು. ಹೋಗಬೇಕಾದರೆ ಆ ತಂದೆ ಕೇಳ್ತಾರೆ, ಮಗ, ಇದನ್ನೆಲ್ಲ ನಿನಗೆ ಯಾರು ಹೇಳ್ಕೊಟ್ರು? ಯಾರು ಇಲ್ಲಪ್ಪ, ನಾನೇ ಗಮನಿಸಿದೆ. ಎಷ್ಟೋ ಬಾರಿ ಅಮ್ಮ ಸೀರೆ ತಗೊಳ್ಳಲ್ಲ, ನೀವು ಬಟ್ಟೆ ಚಪ್ಪಲಿ ಏನೂ ಖರೀದಿ ಮಾಡಲ್ಲ, ಬರೀ ನನ್ನ ಪುಸ್ತಕ, ನನ್ನ ಬಟ್ಟೆ, ಮನೆ ಖರ್ಚು ಇದೇ ನೋಡ್ತೀರಾ. ನಮ್ಮ ಬೀದಿಲಿ ಎಲ್ಲ ಹೇಳ್ತಾರೆ, ನೀವು ತುಂಬಾ ಪ್ರಾಮಾಣಿಕರು, ನಿಯತ್ತಾಗಿರುವವರು. ಆದ್ರೆ ನನ್ನ ಫ್ರೆಂಡ್ ರಾಜು ಅವರ ಅಪ್ಪನ್ನ ನಿಯತ್ತಿಲ್ದೋನು, ಲಂಚಕೋರ, ಮೋಸಗಾರ, ಇನ್ನು ಏನೇನೋ ಹೇಳ್ತಾರೆ. ನೋಡಿದ್ರೆ ನೀವಿಬ್ರು ಒಂದೇ ಜಾಗದಲ್ಲಿ ಕೆಲಸ ಮಾಡ್ತೀರಾ. ಜನ ನಿಮ್ಮನ್ನು ಹೊಗಳಿದಾಗ ನನಗೆ ಖುಷಿಯಾಗುತ್ತೆ, ತುಂಬಾ ಚೆನ್ನಾಗನ್ಸುತ್ತೆ. ತಾತ ಕೂಡ ನನ್ನ ಮಗ ತುಂಬಾ ಪ್ರಾಮಾಣಿಕ ಅಂತ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಿರ್ತಾರೆ. ಅದಕ್ಕೆ ಅಪ್ಪ, ನನಗೆ ಹೊಸ ಬಟ್ಟೆ, ಹೊಸ ಬೂಟು ಸಿಗದೇ ಇದ್ರೂ ಪರವಾಗಿಲ್ಲ, ನೀವು ಮಾತ್ರ ಲಂಚಕೋರ, ಕಳ್ಳ ಅಂತ ಅನಿಸ್ಕೋಬಾರದು. ನಾನು ನಿಮ್ಮ ಶಕ್ತಿಯಾಗಿರ್ಬೇಕು, ನನ್ನಿಂದ ನೀವು ದಾರಿ ತಪ್ಪೋ ಹಾಗಾಗಬಾರ್ದು. ಆ ಪುಟ್ಟ ಮಗನ ದೊಡ್ಡ ಮಾತುಗಳನ್ನು ಕೇಳಿ ಆ ತಂದೆಗೆ ಮಾತೇ ಬರುತ್ತಿಲ್ಲ. ತಂದೆ ಮನಸ್ಸು ಬಾನಿನಾಚೆ ತೇಲುತ್ತಿದೆ. ಸಂತೋಷದ ಮೌನ ಚೀರಿ ಚೀರಿ ಹೇಳುತ್ತಿದೆ, ನನ್ನ ಪ್ರಾಮಾಣಿಕತೆಗೆ ಫಲ ಸಿಕ್ಕಿತು. ತಲೆ ಎತ್ತಿ ನಡೆಯುತ್ತಿದ್ದಾನೆ. ಅಲ್ಲಿ ಸೂರ್ಯನಿಗಿಂತಲೂ ಆ ತಂದೆಯ ಹೆಮ್ಮೆಯ ಪ್ರಕಾಶತೆ ಹೆಚ್ಚಾಗಿತ್ತು. ಪ್ರೀತಿಯ ಬಂಧುಗಳೇ, ಪ್ರಾಮಾಣಿಕತೆ ಎನ್ನುವುದು ಜಗತ್ತಿನ ಅತ್ಯಮೂಲ್ಯ ರತ್ನ. ಅದು ಎಲ್ಲರಲ್ಲೂ ಇರುವುದಿಲ್ಲ. ಮನಸ್ಸಿನ ಅಗರ್ಭ ಶ್ರೀಮಂತರಲ್ಲಿ ಮಾತ್ರ ಈ ರತ್ನ ಇರಲು ಸಾಧ್ಯ. ಪ್ರಾಮಾಣಿಕತೆ ಯಾರಲ್ಲಿ ಇರುತ್ತದೆಯೋ ಅವರಲ್ಲಿ ಭಯ ಇರಲ್ಲ. ಹಾಗೆ ಪ್ರಾಮಾಣಿಕರಾಗಿದ್ದರೆ ಈ ಸಮಾಜದಲ್ಲಿ ಕೆಲವೊಮ್ಮೆ ಕಷ್ಟ ಎದುರಿಸಬೇಕಾಗುತ್ತದೆ, ನಿಜ. ಆದರೆ ಅಲ್ಲಿ ಸಫಲತೆ ಮತ್ತು ಸುಖ ಎರಡೂ ಸಿಗುತ್ತದೆ. ಪ್ರಾಮಾಣಿಕತೆ ಎಂದರೆ ಕೇವಲ ಲಂಚ ಪಡೆಯದೆ ಅಥವಾ ಕೆಲಸದಲ್ಲಿ ನಿಯತ್ತಿನಿಂದ ಇರುವುದು ಮಾತ್ರವಲ್ಲ. ಪ್ರಾಮಾಣಿಕತೆ ಮೊದಲು ನಮ್ಮಲ್ಲಿ ಗಟ್ಟಿಯಾಗಿ ಇರಬೇಕು. ಅಂದರೆ ನಾವು ನಮಗೆ ಮೊದಲು ಪ್ರಾಮಾಣಿಕರಾಗಿರಬೇಕು. ನೆನಪಿಡಿ, ನಿಮ್ಮ ಮಗ ನಿಮ್ಮನ್ನೇ ನೋಡಿ ಬೆಳೆಯುತ್ತಾನೆ. ನಿಮ್ಮ ಪ್ರತಿ ನಡವಳಿಕೆ ನಿಮ್ಮ ಮಗನ ಭವಿಷ್ಯ ನಿರ್ಧರಿಸುತ್ತದೆ. ಈ ಮಾತುಗಳು ನಿಮಗೆ ತಲುಪಿದೆ. ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ನನ್ನ ಮಾತು, ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ. ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ, ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಎಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.